ನಾವೀಗ ನಮ್ಮ ಅಭಿಯಾನದ ಸುದ್ದಿ ಬರೋಣ ವೀಕ್ಷಕರೇ. ಸರ್ಕಾರದ ಕೆಲವು ನಿಯಮಗಳು ಜನರಿಗೆ ಗೊಂದಲದ ಗೂಡಾಗುತ್ತೆ. ಇದರ ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಮೂಲ ಸೌಕರ್ಯಗಳನ್ನು ಪಡೆಯೋದಕ್ಕೆ ಅಲೆದಾಟ ನಡೆಸುವ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಬೆಂಗಳೂರು ಜನರು ಕೂಡ ಈ OC ಮತ್ತು CC ಪಡೆಯೋದಕ್ಕೆ ಪರದಾಡುವಂತಾಗಿದೆ. ಹಾಗಾದರೆ OC ಮತ್ತು CC ಅಂದ್ರೆ ಏನು? ಮೂಲ ಸೌಕರ್ಯ ಪಡೆಯೋದಕ್ಕೆ ಆಗ್ತಾ ಇರೋ ತೊಂದರೆ ಏನು? ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಮೂಲ ಸೌಕರ್ಯ ಪಡೆಯಲು ಬಿಗಿ ನಿಯಮ. ವಿದ್ಯುತ್ ನೀರಿನ ಸಂಪರ್ಕಕ್ಕೆ ಜನ ಪರದಾಟ. ಸರ್ಕಾರದ ಕೆಲ ನಿಯಮಗಳು ಅರ್ಥವಾಗುವುದೇ ಕಷ್ಟ. 108 ಗೊಂದಲಗಳಿಂದ ಸಾರ್ವಜನಿಕರಿಗೆ ಸಿಗಬೇಕಾದ ಸೌಲಭ್ಯಗಳು ಸಿಗದೆ ಪರದಾಡುವಂತಾಗುತ್ತೆ. ಅದರಲ್ಲಿ ಈ OC ಮತ್ತು CC ಕೂಡ ಒಂದು. ಅಷ್ಟಕ್ಕೂ ಏನಿದು OC CC ಏನು ಅನ್ನೋದನ್ನ ಹೇಳ್ತೀವಿ ನೋಡಿ. ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂದ್ರೆ ಕಟ್ಟಡದ ಕೆಲಸ ಸಂಪೂರ್ಣ ಮುಗಿದ ಬಳಿಕ ನೀಡಲಾಗುವ ಪ್ರಮಾಣ ಪತ್ರ. ಕಟ್ಟಡದಲ್ಲಿ ವಾಸ್ತವಕ್ಕೆ ಅನುಮತಿ ಒದಗಿಸುವ ಪ್ರಮಾಣ ಪತ್ರವಿದು. ಆ ಕಟ್ಟಡ ವಾಸಿಸಲು ಬಳಸಲು ಯೋಗ್ಯವಿದೆ ಅಂತ ಇದು ಪ್ರಮಾಣೀಕರಿಸುತ್ತದೆ. ಜೊತೆಗೆ ವಿದ್ಯುತ್ ಮತ್ತು ನೀರಿನ ಶಾಶ್ವತ ಸಂಪರ್ಕ ಪಡೆಯಲು ಈ ಪ್ರಮಾಣ ಪತ್ರ ಪಡೆಯುವುದು ಕಡ್ಡಾಯ. CC ಅಂದ್ರೆ ಕಟ್ಟಡದ ಕಾಮಗಾರಿಗೆ ಆರಂಭದಲ್ಲೇ ಪಡೆದುಕೊಳ್ಳುವ ಪ್ರಮಾಣ ಪತ್ರವಾಗಿದೆ. ಕಟ್ಟಡವು ಅನುಮೋದಿತ ನಕ್ಷೆಯ ಪ್ರಕಾರವೇ ನಿರ್ಮಾಣವಾಗಬೇಕು. ಬಿಲ್ಡರ್ ನಿಯಮಗಳನ್ನು ಪಾಲಿಸಿದ್ದಾರೆ ಅಂತ ನೀಡಲಾಗುವ ಪ್ರಮಾಣ ಪತ್ರವಿದು. ಇನ್ನು ಡಿಸೆಂಬರ್ 2024ರಲ್ಲಿ OC ಮತ್ತು CC ಇಲ್ಲದ ಕಟ್ಟಡಗಳಿಗೆ ವಿದ್ಯುತ್ ಮತ್ತು ಕುಡಿಯುವ ನೀರಿನ ಸಂಪರ್ಕ ಕೊಡಬಾರದು ಅಂತ ಸುಪ್ರೀಂ ಕೋರ್ಟ್ ಆದೇಶಿಸಿತ್ತು. ಇದರ ಆಧಾರದ ಮೇಲೆ GBA 2025ರ ಜನವರಿ ತಿಂಗಳಲ್ಲಿ ನೀರು ಮತ್ತು ವಿದ್ಯುತ್ ಸಂಪರ್ಕಕ್ಕೆ OC CC ಕಡ್ಡಾಯವೆಂದು ಸೂಚಿಸಿತ್ತು. ಆದರೆ ಈಗ ಇದೇ ಆದೇಶ ಜನರ ಪಾಲಿಗೆ ಕಗ್ಗಂಟಾಗಿದೆ. ಮೂಲ ಸೌಕರ್ಯಗಳನ್ನು ಪಡೆಯಲು ಪರದಾಡುವಂತಾಗಿದೆ. OC CC ಇಲ್ಲದಿದ್ರೆ ಕಟ್ಟಡಗಳಿಗೆ ವಿದ್ಯುತ್ ನೀರಿನ ಸಂಪರ್ಕ ನೀಡದಂತೆ ಬೆಸ್ಕಾಂ ಹಾಗೂ ಜಲಮಂಡಳಿ ಸೂಚನೆ ಕೊಟ್ಟಿತ್ತು. ಇದರ ಜೊತೆಗೆ ಒಂದಿಷ್ಟು ನಿಯಮ ಸಡಿಲಿಸಿ 30-40 ಸೈಟಿನ ಕಟ್ಟಡಗಳಿಗೆ OC CC ಅಗತ್ಯವಿಲ್ಲ ಅಂತ ಸರ್ಕಾರ ಆದೇಶ ಹೊರಡಿಸಿತ್ತು. ಇನ್ನು DK ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ 60-40 ಸೈಟಿನ ಕಟ್ಟಡಗಳಿಗೂ ಅನ್ವಯಿಸುವಂತೆ OC CC ವಿನಾಯಿತಿ ನೀಡಲು ಮುಂದಾದ್ರು. ಆದ್ರೆ ಈಗ OC CCಗೆ ವಿನಾಯಿತಿ ನೀಡಿದ್ರು ಗೊಂದಲ ಮಾತ್ರ ಮುಗಿತಾ ಇಲ್ಲ. ಅಧಿಕಾರಿಗಳು OC ಮತ್ತು CC ನೀಡಲು ವಿಳಂಬ ಮಾಡ್ತಿರುವ ಆರೋಪಗಳು ಕೇಳಿ ಬಂದಿವೆ. ಇದರಿಂದಾಗಿ ಮನೆ ಕಟ್ಟಿದ ಬಳಿಕವೂ ಸಾರ್ವಜನಿಕರು ವಿದ್ಯುತ್ ನೀರಿನ ಸಂಪರ್ಕ ಪಡೆಯಲು ಒದ್ದಾಟ ನಡೆಸುವ ಸ್ಥಿತಿ ಎದುರಾಗಿದೆ. ಒಂದು ಬೆಸ್ಕಾಂ, ಒಂದು BWSSB, ಆಮೇಲೆ ಮತ್ತೆ ಇದು ಇವರೇನು GBA, ಈ ಮೂರು GBA ಅವರು OC CC ಕೊಟ್ಟರೆ ಇವರಿಬ್ಬರು ಫ್ರೀಯಾಗಿ ಕೊಡ್ತಾರೆ ಇವರಿಬ್ಬರು ಕೊಡ್ತಾರೆ ಅನ್ನೋದೊಂದು ಸಿಸ್ಟಮ್ ಮಾಡಿಕಿದ್ರು. DCM ಸಾಹೇಬರು ನಾನು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ನಾನು ಎಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ, ನಾನೆಲ್ಲ ಕೊಟ್ಬಿಡ್ತೀನಿ, ಏನೋ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ಇದುವರೆಗೂ ಯಾವುದೂ ಆಗಲಿಲ್ಲ. ಇದರಿಂದ ಏನಾಗ್ತಾಯಿದೆ ಅಂದರೆ ಆಯಾ ವಾರ್ಡ್ಗಳಲ್ಲಿ ಆಯಾ ಕ್ಷೇತ್ರಗಳಿರ್ತಕ್ಕಂಥ AE ಇವ್ರಿಗೆ ಭ್ರಷ್ಟಾಚಾರ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕೋಟಿಗಟ್ಟಲೆ ದುಡ್ಡನ್ನ ಹೊಡಿತಾ ಇದ್ದಾರೆ ಇವರು. ಸುಮಾರು 50,000ಕ್ಕೂ ಹೆಚ್ಚು ನಿವಾಸಿಗಳು ಆದೇಶ ಆದಾಗಿನಿಂದ ವಿದ್ಯುತ್ ಸಂಪರ್ಕಕ್ಕಾಗಿ ಅಲೆದಾಟ ನಡೆಸ್ತಾ ಇದ್ದಾರಂತೆ. ಒಂದ್ ಕಡೆಯಲ್ಲಿ ಜನ ಮೂಲ ಸೌಕರ್ಯಗಳನ್ನ ಪಡೆಯಲು ಪರದಾಟ ನಡೆಸುವ ಸ್ಥಿತಿ ಎದುರಾಗಿದ್ರೆ, ಇತ್ತ ವಿದ್ಯುತ್ ಗುತ್ತಿಗೆದಾರರು ಕೆಲಸವಿಲ್ಲದೆ ಒದ್ದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲ ಫಿನಿಶಿಂಗ್ ಆಗ್ಬಿಟ್ಮೇಲೆ OCಗೆ ಹೋದವಾಗ CCಗೆ ಹೋದವಾಗ ಇಲ್ಲ ನೀವು ಎಕ್ಸ್ಟ್ರಾ ಫ್ಲೋರ್ಸ್ ಕಟ್ಟಿದ್ದೀರಾ, ನೀವು ಹೈಲೈಟ್ ಮಾಡಿದ್ದೀರಾ ಅಂದ್ಬಿಟ್ಟು ಅವ್ರ ಮೇಲೆ ನೋಟಿಸ್ ಕೊಟ್ಟು ಅವ್ರ ಹತ್ರ ವಸೂಲಿ ಮಾಡಲಿಕ್ಕೆ ಹೋಗ್ಬಿಡ್ತಾರೆ. ಅದು ತುಂಬ ದೊಡ್ಡ ತಪ್ಪು. ಈಗ ಡೆಮಾಲಿಷ್ ಮಾಡೋಕ್ಕೂ ಆಗಲ್ಲ, ಈ ಕಡೆ ಬಂದುಬಿಟ್ಟು ಬಡ್ಡಿ ಕಟ್ತಾ ಇರ್ತಾರೆ. ಇವೆಲ್ಲ ಇರೋದ್ರಿಂದ ಪಾಪ ಓನರ್ಗಳಾಗಲಿ ಅಥವಾ ಬಿಲ್ಡರ್ಸ್ ಆಗಲಿ ಅವರು ಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ. ಅದರಿಂದ ಗಮನಿಸಿ ಅದು ಇಮ್ಮಿಡಿಯೇಟಾಗಿ ಆ ಇಂಜಿನಿಯರ್ಗಳು ಏನು ಇರ್ತಾರೆ ಅಲ್ವಾ, ಅವರು ಕ್ಲೀನಾಗಿ ಸೂಕ್ತವಾಗಿ ಕೆಲಸ ಮಾಡಿಸಿ ಸಿಟಿನ ಕ್ಲೀನಾಗಿ ಇಡೋ ಜವಾಬ್ದಾರಿ ಇಂಜಿನಿಯರ್ಸ್ಗಳದ್ದು, BBMP ಇಂಜಿನಿಯರ್ಸ್ಗಳು, ಸಿವಿಲ್ ಇಂಜಿನಿಯರ್ಸ್ಗಳದ್ದು. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆದರೆ ಇತ್ತ ಇಲಾಖೆಗಳು ಚುರುಕಿನ ಕಾರ್ಯ ನಡೆಸಲು ನಾನಾ ಸವಾಲುಗಳು ಎದುರಾಗಿವೆ. ಸರ್ವರ್ ಸಮಸ್ಯೆ ಪ್ರಮುಖವಾಗಿ ಕಾಡ್ತಾ ಇದೆ ಅನ್ನೋದು GBA ಮುಖ್ಯ ಆಯುಕ್ತರ ಸಮಜಾಯಿಷಿ. ಸಾಧಾರಣವಾಗಿ ಸಮಸ್ಯೆ ಇರಬಾರ್ದು ಅಂತ ನಾವು ಯೋಚನೆ ಮಾಡ್ತೇನೆ. ಏನಾದರೂ ಸಾಫ್ಟ್ವೇರ್ನಲ್ಲಿ ಗ್ಲಿಚ್ ಇದ್ದರೆ ಮಾತ್ರ ಈ ಥರ ಸಮಸ್ಯೆ ಇರ್ಬೋದು. ಆದರೂ ಸಹ ನಾವು ಸ್ವಲ್ಪ ಎಲ್ಲ ಕಮಿಷನ್ಸಿಗೆ ಡೈರೆಕ್ಷನ್ಸ್ ಕೊಟ್ಬಿಡ್ತೀವಿ. ಜನರಿಗೆ ಬೈ ಆ್ಯಂಡ್ ಲಾರ್ಜ್ ನಾವೊಂದು ನಮ್ಮ ಸರ್ವಿಸಸ್ ರೈಟ್ ಟು ಸರ್ವಿಸಸ್ನಲ್ಲಿ
ಏನೆಲ್ಲ ಟೈಮ್ ಲೈನ್ಸ್ ಇದೆ ಅದು ಆಲ್ರೆಡಿ ಕಮಿಟ್ ಮಾಡಿದೆ ಸರ್ಕಾರಕ್ಕೆ, ಅದರೊಳಗೆ ನಾವು ಅನುಗುಣವಾಗಿ ನಾವು ಮಾಡ್ತೀವಿ. ಜಾಗತಿಕ ಐಟಿ ಕಂಪನಿಗಳಿಗೆ ಆಶ್ರಯ ನೀಡಿರುವಂಥ ಬೆಂಗಳೂರಲ್ಲಿ ಸರ್ಕಾರಿ ಸರ್ವರ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳೋದು ಅಷ್ಟೊಂದು ಸವಾಲಿನ ಕೆಲಸನ ಅನ್ನೋದು ಜನರ ಪ್ರಶ್ನೆ. ಸರ್ಕಾರದ ನಿಯಮ ಜನರ ಪಾಲಿಗೆ ಶಾಪವಾಗಿದ್ದು ಮೂಲ ಸೌಕರ್ಯಕ್ಕಾಗಿ ಕಚೇರಿ ಅಲಿಯುವಂತಾಗಿದೆ. ಇನ್ನಾದರೂ ಅಧಿಕಾರಿಗಳು ಸಮಸ್ಯೆ ಪರಿಹರಿಸಿ ಜನರ ಗೊಂದಲ, ಅನಗತ್ಯ ಓಡಾಟಕ್ಕೆ ಮುಕ್ತಿ ನೀಡಬೇಕಿದೆ. ರಿಪಬ್ಲಿಕ್ ಕನ್ನಡದ ಧ್ಯೇಯ ವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ಈಗಾಗಲೇ ನೀವು ವರದಿಯಲ್ಲಿ ಗಮನಿಸಿದ್ರಿ, ಈ OC ಮತ್ತು CC ಸರ್ಟಿಫಿಕೇಟ್ ತೆಗೆದುಕೊಳ್ಳೋದಕ್ಕೆ ಯಾವ ರೀತಿಯ ತೊಂದರೆ ಆಗ್ತಾ ಇದೆ, ಇದು ಎಷ್ಟು ಅಗತ್ಯ. ಸಿಲಿಕಾನ್ ಸಿಟಿ ಬೆಂಗಳೂರು ದಿನದಿಂದ ದಿನಕ್ಕೆ ವೇಗವಾಗಿ ಬೆಳೆಯುತ್ತಲೇ ಇದೆ. ಬೃಹತ್ ಕಟ್ಟಡಗಳು, ಅಪಾರ್ಟ್ಮೆಂಟ್ಗಳು ತಲೆ ಎತ್ತುತ್ತಲೇ ಇದೆ. ಆದರೆ ಇದರ ನಡುವೆ ಜನರಿಗೆ ಕಗ್ಗಂಟಾಗಿರೋದು OC ಮತ್ತು CC ನಿಯಮದ ಗೊಂದಲಗಳು. ಇದರಿಂದಾಗಿ ಮೂಲ ಸೌಕರ್ಯಗಳನ್ನು ಪಡೆಯೋದಕ್ಕೆ ಅಲೆದಾಡುವಂಥ ಪರಿಸ್ಥಿತಿ ಇದೆ. ಈ ಬಗ್ಗೆ ನೀವು ನಮ್ಮ ಜೊತೆಗೆ ಮಾತಾಡ್ಬೋದು, ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೋಬೋದು. ನಮಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಸ್ಕ್ರೀನ್ನ ಕೆಳಗಡೆ ನಂಬರ್ ಹೋಗ್ತಾ ಇದೆ, ಆ ನಂಬರನ್ನು ನೋಟ್ ಮಾಡಿಕೊಂಡು ನಮಗೆ ಫೋನ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು. ವಾಟ್ಸಪ್ನಲ್ಲಿ 2 ಲೈನ್ ಮೆಸೇಜ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು. ಎಕ್ಸ್ ಖಾತೆಯಲ್ಲಿಯೂ ಕೂಡ ನೀವು 2 ಲೈನ್ ಮೆಸೇಜ್ ಮಾಡಬಹುದಾಗಿದೆ. OC ಮತ್ತು CCಯನ್ನು ಪಡೆಯೋದಕ್ಕೆ ನಿಮಗೂ ತೊಂದರೆ ಆಗ್ತಾ ಇದೆಯಾ? ಆ ರೀತಿಯ ಅನುಭವ ನಿಮ್ಗೆ ಆಗಿದೆಯಾ? ಈ OC ಮತ್ತು CC ವಿಚಾರದಲ್ಲಿ ಸರ್ಕಾರದ ಆದೇಶ ಏನಿದೆ? ಜನರಿಗೆ ಉಂಟಾಗ್ತಾ ಇರುವಂತಹ ಗೊಂದಲಗಳು ಏನು? ನೀವು ಎದುರಿಸಿದಂತಹ ಅಥವಾ ಎದುರಿಸ್ತಾ ಇರುವಂತಹ, ಅಥವಾ ಈಗ ಎಷ್ಟೋ ಜನ ಓಡಾಡ್ತಿರ್ತೀರಿ OC ಮತ್ತು CC ತಗೋಬೇಕು ಅಂತ ಹೇಳಿ, ಆದರೆ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಮಗೆ ಬೆಳಿಗ್ಗೆನೂ ಎಷ್ಟೋ ಕಾಲ್ಗಳು ಬಂದವು, ಈ OC CCಯ ವಿಚಾರವಾಗಿ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಿ. ದುಡ್ಡು ಕೇಳ್ತಾರೆ ಅನ್ನುವಂಥದ್ದು ಒಂದು ಕಡೆ ಆದರೆ, ನೀವು ಅಪ್ಲೈ ಮಾಡಿದರೂ ಕೂಡ ಸರ್ವರ್ ಡೌನ್, ಮತ್ತೊಂದು ಮಗದೊಂದು ಅಂತ ಹೇಳ್ತಾರಂತೆ. ಬೇರೆ ಕಡೆ ಹೋದರೆ OC CC ತೊಗೊಂಬನ್ನಿ ಅಂತ ಹೇಳ್ತಾರೆ ಬೇರೆ ಕೆಲಸಗಳಿಗೆ. ಆದರೆ OC CC ತೊಗೊಂಬರಬೇಕು ಅಂತ ಆ ಸಂಬಂಧಪಟ್ಟ ಕಚೇರಿಗೆ ಹೋದರೆ ಅಲ್ಲಿ ಈ ರೀತಿಯ ಆಟಗಳು. ಏನು ಮಾಡೋಣ ಅನ್ನುವಂಥ ಪ್ರಶ್ನೆಯನ್ನು ಜನರು ಪ್ರಶ್ನೆ ಮಾಡಿ ಕೇಳಿದರು. ಅವರ ಅನುಭವವನ್ನು, ಅವರ ಸಮಸ್ಯೆಯನ್ನು ನಮ್ಮ ಎದುರುಗಡೆ ಹೇಳಿಕೊಂಡ್ರು. OC ಮತ್ತು CC ವಿಚಾರದಲ್ಲಿ ಇಷ್ಟೊಂದು ಗೊಂದಲಗಳಿದೆ. ಸರ್ಕಾರ ಇದ್ರ ಬಗ್ಗೆ ಯಾಕೆ ಗಮನ ಹರಿಸಬಾರ್ದು? ಸಂಬಂಧಪಟ್ಟಂಥ ಇಲಾಖೆಯವರು ಯಾಕೆ ಇದ್ರ ಬಗ್ಗೆ ಗಮನ ಹರಿಸಬಾರ್ದು? OC CC ತೊಗೊಂಬನ್ನಿ ಅಂತ ಹೇಳ್ತೀರಿ, ಆದರೆ ತೊಗೊಂಬರಬೇಕು ಅಂದರೆ ನಾನಾ ರೀತಿಯ ಸಮಸ್ಯೆಗಳು. ಆ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ಮೂಲ ಸೌಕರ್ಯಗಳು ಸಿಗೋದಕ್ಕೂ ತೊಂದರೆ. OC ಮತ್ತು CC ಇಲ್ಲ ಅಂತಂದರೆ ನೀವು ಪೆನಾಲ್ಟಿ ಹಾಕ್ತೀರಿ, ವಾಟರ್ ಬಿಲ್ಲಲ್ಲಿ ಆ್ಯಡ್ ಮಾಡ್ತೀರಿ. ಅದನ್ನು ಆಯ್ತಪ್ಪ ಕೊಡಿ ಅಂತಂದರೆ ಕೊಡೋದಕ್ಕೂ ತಯಾರಿಲ್ಲ. ಬೆಂಗಳೂರಿನಿಂದ ದೇವರಾಜ್ ಅಂತ ಒಬ್ಬರು ಕರೆ ಮಾಡಿದ್ದಾರೆ. ನಮಸ್ಕಾರ ದೇವರಾಜ್ ಅವರೇ. ಸರ್ ನಮಸ್ಕಾರ ಸರ್. ತಮಗೇನಾದರೂ ಸಮಸ್ಯೆ ಆಗಿದೆಯಾ ಸರ್? ಹೌದು ಸರ್. ನಾವು ಹೋದ ವರ್ಷ ಮಾರ್ಚಲ್ಲಿ ಟೆಂಪ್ರರಿ ತೊಗೊಂಡಿದ್ವಿ ಸರ್. ನಮ್ದು ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಹಳೇದು ಮನೆ ಇತ್ತು. ಅದ್ರ ಮೇಲೆ ಕಟ್ಟೋದಕ್ಕೆ 2 ಫ್ಲೋರ್ ತೊಗೊಂಡಿದ್ವಿ. ಆಗ ಟೆಂಪ್ರರಿ ಕೊಟ್ಬಿಟ್ರು. ಆವಾಗ ರೂಲ್ಸ್ ಏನಿರಲಿಲ್ಲ ಇವ್ರದ್ದು. ಈಗ ಏನು ಮಾಡ್ತಾರೆ, ಈಗ ಹೋದ್ರೆ ನಾವು 4 ಫ್ಲೋರ್ ಕೊಡ್ತಾ ಇಲ್ಲ, ನಾವು ನಮ್ಗೆ ಇದಾಗಿದೆ, ಆರ್ಡರ್ ಆಗಿದೆ, ಅದಾಗಿದೆ ಅಂತಾರೆ. ನಾವೇನು ಕೇಳ್ಕೊತಾ ಇದೀವಿ, ನೀವು ಯಾವ್ದಾದ್ರು ಟೆಂಪ್ರರಿ ಕೊಟ್ಟಿರಿ, ರೂಲ್ ಬರೋಕ್ ಮುಂಚೆ ಯಾವ್ದಾದ್ರು ಟೆಂಪ್ರರಿ ಕೊಟ್ಟಿದ್ದೀರಾ, ಅದಕ್ಕೆ ನೀವು ಕೊಟ್ಬಿಡಿ. ಇದು ಈಗ ಹೊಸದಾಗಿ ನಿಮ್ಗೆ ಈಗ ಯಾವ್ದಾದ್ರು ಕೊಡ್ತಾರೆ ಅದಕ್ಕೆ ರೂಲ್ ಮಾಡಿ ನೀವು. ಓಕೆ, ಅವಾಗೇನೋ ರೂಲ್ ಮಾಡಿದಾಗೆ ನಮಗೆ ಕೊಟ್ಬಿಟ್ರಿ ನೀವು. ನಾವು ನಮಗೂ ಗೊತ್ತಿಲ್ಲ, ನಾವು ಕಟ್ಕೊಂಡ್ಬಿಟ್ಟಿದ್ದೀವಿ. ಇವಾಗ ನೀವು ನಾವೀಗ ಅದು ಹೊಡೆದಾಕಕ್ಕೂ ಆಗಲ್ಲ, ಬಿಡಕ್ಕೂ ಆಗೋದಿಲ್ಲ. ಇವಾಗ ಕೆಡೆ ಪಾರ್ಕಿಂಗ್ ಇರ್ಬೇಕು, ನಮಗೆ ಪೂರ್ತಿ ಪಾರ್ಕಿಂಗ್ ಬೇಕು ಅಂತಾರೆ. ನಾವು ಅದನ್ನೀಗ ಕಟ್ಟೋದು ಹೊಡೆದಾಗಬೇಕಾಗತ್ತೆ ಸರ್. ಈಗಲೇ ಸಾಲ ಪಾಲ ಮಾಡಿ ಕಟ್ಕೊಂಡಿರ್ತೀವಿ ನಾವು. ನಮ್ದು ರಿಕ್ವೆಸ್ಟ್ ಏನು ಗೊತ್ತಾ ಸರ್, ಈಗ ನಿಮ್ಗೆ ರೂಲ್ ಯಾವಾಗ ಆಯ್ತು ಅದಕ್ಕೆ ಮುಂಚೆ ಯಾರು ಟೆಂಪ್ರರಿ ಕೊಟ್ಟಿದ್ದೀರಾ ಅವ್ರು ಕನೆಕ್ಷನ್ ಕೊಟ್ಬಿಡಿ. ಈಗ ನೀವು ಯಾರಿಗೆ ಕೊಡಬೇಕು ಅವ್ರನ್ನ ರೂಲ್ ಮಾಡಿ, ಈಗ ಕಟ್ಟೋದಕ್ಕೆ ಯಾರಿಗೆ ಪಾರ್ಕಿಂಗ್ ಕೊಟ್ಟರೆ ಮಾಡಿದ್ರೆ ಮಾತ್ರ ನಾವು ಕೊಡ್ತೀವಿ ಅಂತ ಹೇಳಿ ಮಾಡೋದು ತೊಂದರೆ ಇಲ್ಲ. ನೀವು ಮಾಡೋದು ಜನಕ್ಕೆ ಒಳ್ಳೇದೇನೆ. ಬಟ್ ಈಗ ಹಿಂದಕ್ಕಾಗಿರೋದನ್ನೆಲ್ಲ ನೀವು ಇದು ಮಾಡ್ಕೊಡಿ ಸರ್. ಓಕೆ 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 ಫೈನ್. ಅದೊಂದು ಕೇಳ್ಕೊಡ್ತೀವಿ ಸರ್ ನಾವು. ಓಕೆ ಫೈನ್, ಥ್ಯಾಂಕ್ ಯು ದೇವರಾಜ್ ಅವರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ. ರವಿ ಅಂತ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ರವಿ ಸರ್. ಹಲೋ ರವಿ ಅವರೇ ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ. ಎಸ್ ಸರ್. ಈ OC ಮತ್ತೆ CC ಇದರಲ್ಲಿ ತುಂಬಾ ಭ್ರಷ್ಟಾಚಾರ ನಡೀತಾ ಇದೆ. ರಾಚೇನಹಳ್ಳಿ PNT ಲೇಔಟ್ ಅಲ್ಲಿ ಸರ್ವೆ ನಂಬರ್ 104/5 ಅಂತ ಹೇಳಿ ಬರೀ ಒಂದು ಪಾಣಿ ಇದ್ರ ಮೇಲೆನೆ BBMP ಅವರು ಲೇಔಟ್ ಫಾರ್ಮ್ ಮಾಡಿರೋದಕ್ಕೂ PID ನಂಬರು ಕೊಡ್ತಾರೆ. ಅದ್ರ ಮೇಲೆ ಟ್ಯಾಕ್ಸು ಕಟ್ಟಿಸ್ಕೊಳ್ತಾರೆ. ಅದೇ ಇದಕ್ಕೆ ಪಾಣಿ ಇದ್ರ ಮೇಲೆ ಬಿಲ್ಡರ್ಗೆ ಇದು ಮಾಡಿ ಜಾಯಿಂಟ್ ಅಗ್ರಿಮೆಂಟ್ ಮಾಡಿಕೊಂಡು ಅದಕ್ಕೆ ಪ್ಲಾನು ಜಾಯಿಂಟ್ ಡೆವಲಪ್ಮೆಂಟ್ ಜಾಯಿಂಟ್ ಡೈರೆಕ್ಟರ್ ಟೌನ್ ಪ್ಲಾನಿಂಗ್ ಅವರು ಲೇಔಟ್ ಪ್ಲಾನು ಅಪ್ರೂವ್ ಮಾಡಿ ರೇರಾ ಪರ್ಮಿಷನ್ ತಗೊಂಡು ಅಪಾರ್ಟ್ಮೆಂಟ್ಗಳು ಕಟ್ಟಿ ಗ್ರೀನ್ ಡೆವಲಪರ್ಸ್ ಅಂತ ಹೇಳಿ ಮಾಡಿ ಈ ತರ ಅನಾಚಾರ ಮಾಡಿ ಅದಕ್ಕೆ 2019 OC ಕೊಟ್ಬಿಟ್ಟಿದ್ದಾರೆ. ಇನ್ನ ಬಿಲ್ಡಿಂಗ್ ನಡೀತಾನೆ ಇದೆ, ಪೂರ್ಣ ಆಗೇ ಇಲ್ಲ.
ಓಸಿನೂ ಕೊಟ್ಟಿದ್ದಾರೆ, ಸಿಸಿನೂ ಕೊಟ್ಟಿದ್ದಾರೆ, ಇದು ಗ್ರೀನ್ ಡೆವಲಪರ್ಸ್ ಸೂಟೆ ಅಂತ ಅಂದ್ಬಿಟ್ಟು ಏನೋ ಮಾಡಿದ್ದಾರೆ. ಆ ಥರ ಆಗಿ ಅನ್ಯಾಯ, ಅದು ಅನಾಚಾರಗಳು ತುಂಬಾ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ರವಿ ಅವರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಶಿವಕುಮಾರ್ ಅಂತ ದೊಡ್ಡಬಳ್ಳಾಪುರದಿಂದ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ತಮಗೇನು ಅನ್ಸುತ್ತೆ ಸರ್ ಅಂತ ಹೇಳಿ ಬಂದಿರಲ್ಲಿ ಹಾ ಜನಸಾಮಾನ್ಯರು ಭಾರಿ ಪರದಾಟ ಮಾಡ್ಬಿಟ್ಟಿದ್ದಾರೆ ಸರ್. ಈಗ ಏನಾಗಿದೆ ಅಂದ್ರೆ ತಿನ್ನೋರ್ಗೊಂದು ದಾರಿ ಮಾಡ್ಕೊಟ್ಟಂಗಾಗಿದೆ ಸರ್. ಇವಾಗ ಜನಗಳಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಆದ್ರಿಂದ ಸರ್ಕಾರ ಎಚ್ಚೆತ್ಕೊಂಡು ಇನ್ನೂ ಸ್ವಲ್ಪ ಮುಂದೆ ಅವಕಾಶ ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ಸರ್. ನಿಮ್ಗೇನಾದ್ರೂ ಈ ರೀತಿ ಸಮಸ್ಯೆ ಆಗಿದೆಯಾ, ಅನುಭವ ಆಗಿದೆಯಾ? ಅನುಭವ ಆಗಿದೆ ಸರ್. OCCC ಕೇಳ್ತಾ ಇದ್ದಾರೆ. ಇವಾಗ ನೋಡಿ 15 ತಾರೀಕಿಗೆ ಲಾಸ್ಟ್ ಎಂಡ್ ಮಾಡ್ಬಿಟ್ಟಿದ್ದಾರೆ. ಈಗ ಮುಂದೆನೂ ಸ್ವಲ್ಪ ಕಾಲಾವಕಾಶ ಕೊಟ್ಟು ಈಗ ಇರೋ ಮನೆಗಳನ್ನ ಸ್ವಲ್ಪ ಸರ್ವಿಸ್ ಕೊಡಕ್ಕೆ ಒಂದು ವ್ಯವಸ್ಥೆ ಮಾಡಕ್ಕೆ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಸರ್. ಏನ್ ತೊಂದರೆ ಆಗಿತ್ತು ಶಿವಕುಮಾರ್ ಅವರೇ? ಸರ್ ಇವಾಗ ಏನಾಗಿದೆ ಗೊತ್ತಾ, ಈಗ ಗ್ರೌಂಡ್ ಫಸ್ಟ್ ಸೆಕೆಂಡ್ ಥರ್ಡ್ ಕಟ್ಟಿದ್ದಾರೆ, ಅದ್ರ ಮೇಲೆ ಒಂದು ಮನೆ ಕಟ್ಟಿದ್ದಾರೆ ಸರ್. ಅದಕ್ಕೆ ಕೊಡಕ್ ಆಗೋದಿಲ್ಲ ಅಂತಾರೆ ಸರ್. ಅದನ್ನ ಕ್ಲಿಯರ್ ಮಾಡಿ ಅದನ್ನ ಕ್ಲೋಸ್ ಮಾಡ್ಬಿಡಿ, ಬೇಕಾದ್ರೆ ನಾವು ಕೊಡ್ತೀವಿ, ಇಲ್ಲಾಂದ್ರೆ ಮಾಡಕ್ ಆಗಲ್ಲ ಅಂತಾರೆ. ಈಗ 4-5 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಮೇಲ್ಗಡೆ. ಓಕೆ, ಫೈನ್, ಥ್ಯಾಂಕ್ ಯು ಶಿವಕುಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ಈಗ ಸೋಮಶೇಖರ್ ಅಂತ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ಸೋಮಶೇಖರ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ, ನಾವು ಸೋಮಶೇಖರ್ ಅಂತ ಬೆಂಗಳೂರಿಂದ ಮಾತಾಡಿ ಸರ್. ನಮಸ್ಕಾರ ಸರ್. ನಾವು ಇಲ್ಲಿ ಪಟ್ಟಣ ಪಂಚಾಯತ್ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಒಂದು ಬಿಲ್ಡಿಂಗ್ ಕಟ್ಟಿದೀವಿ, ಕಮರ್ಷಿಯಲ್. ಓಕೆ. ಸೊ ಅದಕ್ಕೆ ಅಲ್ಲಿ ಹೋಗಿ ನಾವು ಏನಾದ್ರು ಓಸಿ ಕೇಳಕ್ ಹೋದ್ರೆ ಇದು ನಮಗ್ ಬರಲ್ಲ, BBMP ಹೋಗಿ ಅಂತಾರೆ. ಪ್ಲಾನ್ ಸ್ಯಾಂಕ್ಷನ್ ಕೊಟ್ಟಿರೋದು ಪಟ್ಟಣ ಪಂಚಾಯತಿಯಲ್ಲಿ ಬಿಲ್ಡಿಂಗ್ ಕಟ್ಟಿ ಅಂತೇಳಿ. ಇಲ್ಲಿ ಹೋಗಿ ಕೇಳಿದ್ರೆ ನಮಗ್ ಬರಲ್ಲ, ನೀವು BBMP ಹೋಗಿ ಅಂತಾರೆ. BBMP ಹೋದ್ರೆ BDA ಹೋಗಿ ಅಂತಾರೆ. BDA ಹೋದ್ರೆ ಅದು ನಮಗ್ ಬರಲ್ಲ, ನೀವು ಅಲ್ಲೇ ಹೋಗಿ ಕೇಳಿ, ಎಲ್ಲಿ ಪ್ಲಾನ್ ಕೊಟ್ಟಿದ್ರೆ ಅಲ್ಲೇ ಕೇಳಿ ಅಂತಾರೆ. ಇದು ಸಿಟಿಗೆ ಒಂದು ನ್ಯಾಯ ಇದೆ, ಹಳ್ಳಿಗಳ ಕಡೆ ಒಂದು ನ್ಯಾಯ ಇದೆ, ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ ಒಂದು ನ್ಯಾಯ ಇರುತ್ತೆ. ಈ ತರ ಸಾಕಷ್ಟು ಸಮಸ್ಯೆಗಳನ್ನು ಜನ ಹೇಳ್ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸೋಮಶೇಖರ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ರಾಜ್ಯದಾದ್ಯಂತ ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇವೆ, ತಮ್ಮ ಸಮಸ್ಯೆಯನ್ನು ಹೇಳ್ಕೊತಾ ಇದ್ದಾರೆ. ಸರ್ಕಾರ ಇಂಥವೆಲ್ಲವನ್ನ ಗಮನಿಸಬೇಕು. OC ಮತ್ತು CC ಕೊಡೋದಕ್ಕೆ ಇಷ್ಟೊಂದು ತೊಂದರೆ, ಇಷ್ಟೊಂದು ವಿಳಂಬ ಮತ್ತು ಈ ರೀತಿಯ ಭ್ರಷ್ಟಾಚಾರ ಯಾಕೆ ಆಗ್ತಾ ಇದೆ?